ನಮಸ್ಕಾರ ಸ್ನೇಹಿತರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಮೈತ್ರಿ ಸಂಬಂಧ ಟಿಕೆಟ್ ಫೈನಲ್ ಆಗದೆ ಇದ್ರೂನು ಜೆಡಿಎಸ್ಗೆ ಯಾವ ಯಾವ ಸ್ಥಾನಗಳನ್ನ ಬಿಟ್ಕೊಡುತ್ತೆ ಬಿಜೆಪಿ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಬಹುತೇಕ ಮಂಡ್ಯ, ಹಾಸನ, ಕೋಲಾರ ಈ ಮೂರು ಕ್ಷೇತ್ರಗಳು ನಿಮಗೆ ಬಿಟ್ಕೊಡ್ತೀವಿ, ಇದರಲ್ಲಿ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಸೂಚ್ಯವಾಗಿ ಹೇಳಿದ್ದಾರೆ. ಈ ಮಾತುಕತೆನ ಬಿಜೆಪಿ ಮೂಲಗಳು ಕನ್ಫರ್ಮ್ ಮಾಡಿಲ್ಲ. ಆದರೆ ಜೆಡಿಎಸ್ ನ ಕರ್ನಾಟಕದ ಮೂಲಗಳು ಹೌದು, ಮಾತುಕತೆ ಆಗಿರೋದು ಸತ್ಯ. ಮಂಡ್ಯ, ಹಾಸನ, ಕೋಲಾರ ಮೂರು ಕ್ಷೇತ್ರಗಳನ್ನು ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ ಸುದ್ದಿನ ಹರಿಬಿಟ್ಟಿದಾವೆ. ಹಾಗಾದ್ರೆ ಸುಮಲತಾ ಅವರ ಕತೆ ಏನು? ಮಂಡ್ಯದಿಂದ ಜೆಡಿಎಸ್ ನಿಂದ ಯಾರು ನಿಲ್ತಾರೆ? ನಿಜಕ್ಕೂ ಇದು ಬಿಜೆಪಿಗಾದ ಹಿನ್ನಡೆನಾ? ಈ ಎಲ್ಲದರ ಬಗ್ಗೆ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಟಿವಿ ಓಪನ್ ಮಾಡಿದ ತಕ್ಷಣ ನನಗೆ ಬರೀ ಮಂಡ್ಯನೇ ಕಾಣ್ತಾ ಇತ್ತು ಹೊರತು ಬೇರೆ ಯಾವ ಕ್ಷೇತ್ರಗಳ ಬಗ್ಗೆ ಡಿಸ್ಕಷನ್ ಕಾಣ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮಂಡ್ಯ ಕ್ಷೇತ್ರ ಇಂಡಿಯಾದ ತುಂಬಾ ಆವರಿಸಿಕೊಂಡು ಬಿಟ್ಟಿತ್ತು. ಇದರಿಂದ ಕನ್ಫ್ಯೂಸ್ ಆಗೋಗ್ಬಿಟ್ಟಿತ್ತು. MP ಎಲೆಕ್ಷನ್ ಬರೀ ಮಂಡ್ಯದಲ್ಲಿ ನಡೀತಾ ಇದೆಯಾ ಅಥವಾ ಪೂರಾ ಇಂಡಿಯಾದಲ್ಲೂ ನಡೀತಾ ಇದೆಯಾ ಅಂತ. ಅಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ರಾಜಕೀಯ ಕಾವು ಏರಿ ಹೋಗಿತ್ತು. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಆಗ ಮಂಡ್ಯದಲ್ಲಿ ಜೆಡಿಎಸ್ ಪ್ರಬಲವಾಗಿತ್ತು. ಅಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ರೈತ ಸಂಘದ ಬೆಂಬಲದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಸುಮಲತಾ ಅವರು ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದು ಬೀಗಿದ್ರು. ಆದರೆ ಈಗಿನ ಪರಿಸ್ಥಿತಿ ಸನ್ನಿವೇಶಗಳೇ ಬೇರೆ. ಮಂಡ್ಯ ಕ್ಷೇತ್ರ ಈಗ ಸುಮಲತಾ ಅನ್ಕೊಂಡಷ್ಟು ಸುಲಭವಾಗಿಲ್ಲ. ಮಂಡ್ಯದ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಸುಮಲತಾ ಅವರು ಜನರ ಮಧ್ಯೆ ಬೆರೆಯೋದಿಲ್ಲ. ಅವರು ತಮ್ಮ ಕ್ಷೇತ್ರನೇ ಮರ್ತು ಬಿಟ್ಟಿದ್ದಾರೆ. ಯಾವುದಾದ್ರೂ ಸಭೆ ಸಮಾರಂಭ ಅಥವಾ ಸಿನಿಮಾ ರಿಲೇಟೆಡ್ ಪ್ರೋಗ್ರಾಮ್ಸ್ ಆದ್ರೆ ಮಾತ್ರ ಅವರು, ಅದು ಮಂಡ್ಯದಲ್ಲಿ ಏನಾದ್ರು ಆದ್ರೆ ಮಾತ್ರ ಇಲ್ಲಿಗೆ ಬರ್ತಾರೆ, ಇಲ್ಲ ಅಂದ್ರೆ ಬರೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಅಲ್ಲೂ ಸುಮಲತಾ ಅವರು ಮಂಡ್ಯನ ಮರ್ತೇ ಬಿಟ್ಟಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಇದೆಲ್ಲಾನು ನಾವು ಕನ್ಸಿಡರ್ ಮಾಡಿ ನೋಡ್ಬೇಕಾಗತ್ತೆ. ಈಗ ಬೇರೆ ರಾಜ್ಯದಲ್ಲಿ ಪ್ರಬಲವಾದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ಅಂತಿಂತ ಸರ್ಕಾರ ಅಲ್ಲ, 135+ ಸೀಟ್ ತಗೊಂಡು ಆಡಳಿತಕ್ಕೆ ಬಂದಿರೋದು. ಹಾಗಾಗಿ ನಾನು ಹೇಳಿದ್ದು, ಸುಮಲತಾ ಹಾದಿ ಹೂವಿನ ಹಾದಿ ಅಲ್ಲ. ಈ ಬಾರಿ ಬರೀ ಮುಳ್ಳು ಕಲ್ಲುಗಳೇ ತುಂಬಿದಾವೆ. ಬಿಜೆಪಿ ಅವರು ಆಫರ್ ಕೊಟ್ಟಿರೋ ಬೆಂಗಳೂರು ಉತ್ತರ ಕ್ಷೇತ್ರದ ಉಮೇದುವಾರಿಕೆಯನ್ನ ಸುಮಲತಾ ಅವರು ಒಪ್ಕೊಂಡು ಹೋದರೆ ಅವರ ಜಾಣ ನಡೆಯಾಗುತ್ತೆ. ಅಲ್ಲಿ ಅವರು ಅನಾಯಾಸವಾಗಿ ಗೆದ್ದು ಬಿಡ್ಬೋದು. ಅವರು ನನಗೆ ಮಂಡ್ಯನೇ ಬೇಕು ಅಂತ ಕೂತ್ರೆ, ಈಗಿನ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ನೋಡೋದಾದ್ರೆ ಮಂಡ್ಯ ಸಿಗೋದು ಡೌಟ್. ಸುಮಲತಾ ಅವರನ್ನು ತಡೆಯೋದಕ್ಕೆ ಬೇಕಾದ ಎಲ್ಲ ರಣತಂತ್ರಗಳನ್ನು ಜೆಡಿಎಸ್ ನ ದಳಪತಿ ಕುಮಾರಸ್ವಾಮಿ ಮಾಡಿದ್ದಾರೆ. ಅದಕ್ಕಾಗಿ ಅವರು ಒಂದು ಪ್ಲಾನ್ ನ ರೆಡಿ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವರ ಫಸ್ಟ್ ಆದ್ಯತೆ ಮಂಡ್ಯಕ್ಕೆ ಜೆಡಿಎಸ್ ಅಭ್ಯರ್ಥಿನೇ ಆಗಬೇಕು ಅನ್ನೋದು. ಇದಕ್ಕೆ ಬಿಜೆಪಿ ಏನಾದ್ರು ಕಠಿಣ ವಿರೋಧ ಮಾಡಿದ್ರೆ, ನಾವು ನಮ್ಮ ಅಭ್ಯರ್ಥಿನ ಹಾಕೋಕೆ ಬಯಸ್ತೀವಿ ಅಂತ ಏನಾದ್ರು ಹೇಳಿದ್ರೆ, ಖಂಡಿತವಾಗಿ ಕುಮಾರಸ್ವಾಮಿ ಅವರು ಈ ಒಂದು ಪ್ಲಾನ್ ನ ಬಿಜೆಪಿ ಮುಂದಿಡೋದು ಶತಸಿದ್ಧ. ಅದೇನಪ್ಪಾ ಅಂದ್ರೆ, ಕಳೆದ ಬಾರಿ ನಾವು ಸೋತಿರೋದು ಸುಮಲತಾ ಕೈಲೇ. ಮತ್ತೆ ಸುಮಲತಾ ಅವರೇ ಸ್ಪರ್ಧೆ ಅಂದ್ರೆ ಖಂಡಿತ ನಾನು ಇದಕ್ಕೆ ಒಪ್ಪಲ್ಲ. ನೀವೊಂದ್ ಕೆಲಸ ಮಾಡಿ, ಡಾಕ್ಟರ್ ಮಂಜುನಾಥ್ ಅವರನ್ನು ಮಂಡ್ಯದಿಂದ ನಿಮ್ಮ ಪಕ್ಷದ ಚಿಹ್ನೆ ಅಡಿಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಪ್ಲಾನ್ ನ ಬಿಜೆಪಿ ಮುಂದಿಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅಮಿತ್ ಶಾ ರನ್ನು ಭೇಟಿ ಮಾಡಿ ಬಂದಾದ ಮೇಲೆ ಜೆಡಿಎಸ್ ನವರು ಹೇಳೋ ಕಥೆನೇ ಬೇರೆ. ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ. ಈ ಬಗ್ಗೆ ಅಮಿತ್ ಶಾ ಅವರು ಎಚ್.ಡಿ. ಕುಮಾರಸ್ವಾಮಿಗೆ ವಾಗ್ದಾನ ನೀಡಿದ್ದಾರೆ ಅನ್ನೋದು ಜೆಡಿಎಸ್ ಮೂಲಗಳಿಂದ ಗೊತ್ತಾಗ್ತಾ ಇರೋ ವಿಷಯ. ಅಧಿಕೃತವಾಗಿ ಗೊತ್ತಾಗಿರೋದೇನಪ್ಪಾ ಅಂದ್ರೆ, ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ಮಾರ್ಚ್ 1ನೇ ವಾರ ನೀವು ಮತ್ತೆ ಡೆಲ್ಲಿಗೆ ಬನ್ನಿ, ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋ ವಿಜಯೇಂದ್ರ ಅವ್ರನ್ನು ಡೆಲ್ಲಿ ಕರೆಸ್ತೀನಿ, 3 ಜನ ಕುತ್ಕೊಂಡು ಟಿಕೆಟ್ ನ ಫೈನಲೈಸ್ ಮಾಡ್ಬಿಡೋಣ ಅಂತ. ಸುಮಲತಾ ಅವರೇನೋ ಖಡಕ್ ಆಗಿ ಮಾಧ್ಯಮದ ಮುಂದೆ ತಮ್ಮ ಆಸೆನ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿ ಅವರು ಮಂಡ್ಯ ಕ್ಷೇತ್ರನ ಉಳಿಸ್ಕೋಬೇಕು, ಹಾಗಾಗಿ ಬಿಜೆಪಿಯ ಪ್ರಪ್ರಥಮ ಅಭ್ಯರ್ಥಿಯಾಗಿ ಮಂಡ್ಯದಿಂದ ನಾನೇ ಸ್ಪರ್ಧೆ ಮಾಡಬೇಕು, ಇದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮುಂದೆ ಮಾತಾಡೋಣ ಅಂದಿದ್ದಾರೆ. ಇಲ್ಲಿ ಗಮನಿಸ್ಬೇಕು ನೀವು, ಅವ್ರು ಹೇಳಿದ್ದು ಅದಾಗದೆ ಇದ್ರೆ ಅಂದ್ರೆ ಅರ್ಥ, ಬಿಜೆಪಿಯಿಂದ ನನಗೆ ಟಿಕೆಟ್ ಸಿಗದೆ ಇದ್ರೆ ರೆಬಲ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಅಂತ ಸುಮಲತಾ ತೊಡೆ ತಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಸುಮಲತಾ ಅವರು ಯಾಕೆ ಮಂಡ್ಯನೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವರೇ ಹೇಳೋ ಪ್ರಕಾರ ಎಮೋಷನಲಿ ನಾನು ಮಂಡ್ಯಗೆ ಅಟ್ಯಾಚ್ ಆಗಿದ್ದೀನಿ. ಅಂಬರೀಷ್ ಅವರು ಸೋತಾಗ್ಲೂ ಮಂಡ್ಯದಲ್ಲಿ ಇದ್ರು, ಗೆದ್ದಾಗ್ಲೂ ಮಂಡ್ಯದಲ್ಲೇ ಇದ್ರು. ಹಾಗಾಗಿ ನಾನು ಕೊನೆಯ ತನಕ ಮಂಡ್ಯದ ಜೊತೆಗೆ ಇರ್ತೀನಿ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾನೆ ಬಂದಿದ್ದಾರೆ ಸುಮಲತಾ. ಇದೆಲ್ಲವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಸೈಲೆಂಟ್ ಆಗಿ ಗಮನಿಸ್ತಾನೆ ಇದ್ರು. ಪದೇ ಪದೇ ಸುಮಲತಾ ಅವರು ಮೀಡಿಯಾ ಮುಂದೆ ಬರೋದು,
ನಾನೇ ಅಭ್ಯರ್ಥಿ ಅನ್ನೋದು, ಮಂಡ್ಯ ನಂದೇ ಮಂಡ್ಯ ಬಿಡಲ್ಲ ಅನ್ನೋದು, ಇವೆಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿಯ ಮೇಲೆ ನೆಗೆಟಿವ್ ಪರಿಣಾಮ ಬೀರುವುದಂತೂ ಗ್ಯಾರಂಟಿ. ಇದರಿಂದ ಬಿಜೆಪಿಗಿಂತ ಜೆಡಿಎಸ್ಗೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಗಟ್ಟಿ ನಿರ್ಧಾರ ಮಾಡಿದಂತ ಕುಮಾರಸ್ವಾಮಿ ಅವರು ಒಂದ್ಸಾರಿ ಡೆಲ್ಲಿ ವಿಸಿಟ್ ಕೊಟ್ಟು ಬಂದೇ ಬಿಡೋಣ. ಅದರ ಪ್ರಕಾರ ಕುಮಾರಸ್ವಾಮಿ ಅವರು ಮಗನ ಜೊತೆ ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಅವರ ನಿವಾಸಕ್ಕೂ ಹೋದ್ರು, ಅವರ ಜೊತೆ ಮಾತು ಆಡಿದ್ರು, ಫೋಟೋನು ತೆಗೆಸ್ಕೊಂಡ್ರು. ಈ ಮೂಲಕ ಸುಮಲತಾ ಅವರಿಗೆ ಟಾಂಗ್ ಕೊಡೋ ಪ್ರಯತ್ನನಂತೂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಈ ನಡುವೆ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ಬೆಂಗಳೂರು ಘಟಕಕ್ಕೆ ಸೂಚನೆಯನ್ನು ಕೊಟ್ಬಿಟ್ರು. ಈಗಿನಿಂದಲೇ ನೀವು ಮಂಡ್ಯ, ಕೋಲಾರ ಮತ್ತು ಹಾಸನ 3 ಟಿಕೆಟ್ ನಮಗೆ ಅನ್ನೋ ರೀತಿನಲ್ಲಿ ಇಂಪ್ರೆಷನ್ ನ ಕ್ರಿಯೇಟ್ ಮಾಡಬೇಕು ಜನರ ಮಧ್ಯೆ ಅಂತ. ಹಾಗಾಗಿ ಇನ್ನು ಟಿಕೆಟ್ ಫೈನಲೈಸ್ ಆಗದೇ ಇದ್ರೂನು ಮಾಧ್ಯಮಗಳಲ್ಲಿ ಮಂಡ್ಯ, ಹಾಸನ ಮತ್ತು ಕೋಲಾರ 3 ಕ್ಷೇತ್ರಗಳು ಜೆಡಿಎಸ್ ಗೆ ಅಂತ ಬರ್ತಾನೆ ಇದೆ. ಕುಮಾರಸ್ವಾಮಿ ಅವರು ಜೆಡಿಎಸ್ ಪರ ಕರ್ನಾಟಕದಲ್ಲಿ ಒಂದು ನರೇಟಿವ್ ನ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎದುರಾಳಿ ಸುಮಲತಾಗೆ ಟಾಂಗು ಕೊಟ್ಟಂಗಾಯ್ತು, ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರನ್ನು ಉರಿದುಂಬಿಸಿದಂಗೂ ಆಯ್ತು. ಒಂದೇ ಏಟಲ್ಲಿ 2 ಹಕ್ಕಿಗಳನ್ನು ಹೊಡೆಯೋ ಪ್ರಯತ್ನನ ಕುಮಾರಸ್ವಾಮಿ ಅವರು ಡೆಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಮಾಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಈ ಎಲ್ಲ ಹಿನ್ನೆಲೆಗಳನ್ನ ಗಮನಿಸಿ ಹೇಳೋದಾದ್ರೆ, ಡೆಲ್ಲಿ ಮೀಟಿಂಗ್ ಆದ್ಮೇಲೆ ಕುಮಾರಸ್ವಾಮಿ ಅವರಿಗೆ ಮತ್ತು ಜೆಡಿಎಸ್ ಗೆ ಕರ್ನಾಟಕದಲ್ಲಿ ಒಂದು ಅಪ್ಪರ್ ಹ್ಯಾಂಡ್ ಸಿಕ್ಕಿದೆ. ಅದು ಎಸ್ಪೆಷಲಿ ಮಂಡ್ಯದಲ್ಲಿ ಸುಮಲತಾ ವಿರುದ್ಧ. ರಾಜ್ಯದ ಸ್ಥಳೀಯ ನಾಯಕರು ಎಷ್ಟೇ ಪ್ರವೋಕ್ ಮಾಡಿದ್ರು ಅವರಂತೂ ಪ್ರವೋಕ್ ಆಗ್ತಾ ಇಲ್ಲ. ಈ ಕಡೆ ಹಾಸನದಲ್ಲಿ ಪ್ರೀತಮ್ ಗೌಡ್ರು, ನಾರಾಯಣ್ ಗೌಡ್ರು ತಿವಿತಾರೆ, ಆ ಕಡೆ ಮಂಡ್ಯದಿಂದ ಸುಮಲತಾ ತಿವಿತಾರೆ. ಇವ್ ಯಾವಕ್ಕೂ ಕುಮಾರಸ್ವಾಮಿ ಅವರು ರಿಪ್ಲೈ ಕೊಡೋಕೆ ಹೋಗಿಲ್ಲ. ಇದೇನಾಗತ್ತೆ ಅಂದ್ರೆ, ರಿಪ್ಲೈ ಕೊಡ್ತಾ ಹೋದ್ರೆ ಅವರ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸಂದರ್ಭಗಳೇ ಜಾಸ್ತಿ. 2019ರ ಚುನಾವಣೆ ಇದಕ್ಕೆ ಸಾಕ್ಷಿ. HD ರೇವಣ್ಣ ಅವರು ಮಾಡಿರೋ ನೆಗೆಟಿವ್ ಕಮೆಂಟ್ ಗಳಿಂದಾಗೆ ಸುಮಲತಾ ಅವರ ಹಾದಿ ಸುಗಮವಾಗಿ ಎಲೆಕ್ಷನ್ ನ ಗೆದ್ಬಿಟ್ರು. ಮೊದಲಿಂದಲೂ ಹೇಳ್ತಾ ಬಂದಿರೋದು, ಟಿಕೆಟ್ ಫೈನಲೈಸ್ ಆಗೋದು ನನ್ನ ಮತ್ತು ಹೈಕಮಾಂಡ್ ನಡುವೆ. ಹಾಗಾಗಿ ನಾನು ರಾಜ್ಯ ಬಿಜೆಪಿಯ ಸ್ಥಳೀಯ ನಾಯಕರಿಗೆ ಉತ್ತರ ಕೊಡೋಕೆ ಹೋಗಲ್ಲ. ಇದು ಕುಮಾರಸ್ವಾಮಿ ಅವರು ಇಂದಿನ ಎಲೆಕ್ಷನ್ ನಲ್ಲಿ ಆದ ಕಹಿ ಅನುಭವದಿಂದ ಕಲಿತಿರೋ ಪಾಠ. ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ನಮಗೆ ಬಿಟ್ಕೊಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು. ಆದ್ರೆ ಇದಕ್ಕೆ ಉತ್ತರಿಸಿರೋ ಅಮಿತ್ ಶಾ ಖಡಕ್ ಆಗಿ ಅದು ಸಾಧ್ಯನೇ ಇಲ್ಲ, ಆ ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿದಾಳ ಉರುಳಿಸಿರೋ ಕುಮಾರಸ್ವಾಮಿ ಅವರು, ಸರಿ ತುಮಕೂರು ಬೇಡ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರಿಗೆ ನಿಮ್ಮ ಪಕ್ಷದ ಚಿಹ್ನೆ ಅಡಿನೇ ಸ್ಥಾನ ಕೊಡಿ ಅನ್ನೋ ಡಿಮ್ಯಾಂಡ್ ನ ಇಟ್ಟಿದ್ದಾರೆ ಅಮಿತ್ ಶಾ ನಡುವೆ. ಆದ್ರೆ ಇದಕ್ಕೆ ಉತ್ತರನೂ ಕೊಟ್ಟಿರೋ ಅಮಿತ್ ಶಾ ಅವರು ಹೇಳಿರೋದೇನಪ್ಪಾ ಅಂದ್ರೆ, ನೋಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರಾಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋ ಅಧಿಕಾರ ನಿಮಗಿದೆ, ನಾವು ಅದರಲ್ಲಿ ಮೂಗು ತೂರ್ಸಲ್ಲ. ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ನಿರ್ಧಾರ ನಮಗೆ ಮಾತ್ರ ಬಿಟ್ಟಿದ್ದು, ನೀವು ಇದರಲ್ಲಿ ಮೂಗು ತೂರಿಸೋ ಹಂಗಿಲ್ಲ ಅಂತ ನೇರವಾಗಿ ಉತ್ತರ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕುರಿತಾಗಿ ಜಾಸ್ತಿ ಒತ್ತಡನ ಏರೋಕೆ ಹೋಗಿಲ್ಲ. ಅಮಿತ್ ಶಾ ಅವರು ಇದನ್ನ ಮಾರ್ಚ್ ಮೊದಲನೇ ವಾರಕ್ಕೆ ಯಾಕೆ ಮುಂದೂಡಿದಾರಪ್ಪ ಅಂದ್ರೆ, ಬಿಜೆಪಿಗರಿಗೆ ಸುಮಲತಾ ಅವರನ್ನು ಒಪ್ಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಕಡೆ ಸುಮಲತಾ ರಚ್ಚೆ ಹಿಡಿದು ಕೂತಿದ್ದಾರೆ, ಮಂಡ್ಯ ನನಗೇ ಬೇಕು ಅಂತ. ಹಾಗಾಗಿ ಬಿಜೆಪಿ ನಾಯಕರು ಹೆಚ್ಚಿನ ಸಮಯ ತಗೊಳ್ತಾ ಇದ್ದಾರೆ ಮಂಡ್ಯದಲ್ಲಿ ಸುಮಲತಾರನ್ನ ಕನ್ವಿನ್ಸ್ ಮಾಡೋದಿಕ್ಕೆ. ನೀವು ಮಂಡ್ಯನ ಬಿಟ್ಬಿಡಿ, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಅನಾಯಾಸವಾಗಿ ಗೆದ್ದು ಬರ್ತೀರಾ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಗರು. ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಅವರು ನಿನ್ನೆ ಮಾಡಿದ್ದ ಡೆಲ್ಲಿ ಭೇಟಿನಲ್ಲೇ ಮೈತ್ರಿ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದು ಅನೌನ್ಸ್ ಆಗಿ ಹೋಗ್ಬೇಕಾಗಿತ್ತು. ಇದೆಲ್ಲದಕ್ಕೆ ತಡೆ ಒಡ್ಡಿರೋದು ಮಂಡ್ಯ ಕ್ಷೇತ್ರ ಮತ್ತು ಸುಮಲತಾ. ಅದಕ್ಕೆ ಹೇಳೋದು, ಮಂಡ್ಯ ಕ್ಷೇತ್ರದ ಗತ್ತೆ ಬೇರೆ, ಅದರ ಕದರೇ ಬೇರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದೆಲ್ಲದರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.